ವಿವಾಹಿತ ಮಹಿಳೆಯನ್ನ ಪ್ರೀತಿಸಿ ಓಡಿಸಿಕೊಂಡು ಹೋಗಿದ್ದಾನೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ಗುಂಪೊಂದು ಯುವಕನ ಮನೆ ಮೇಲೆ ದಾಳಿ ನಡೆಸಿ ಧ್ವಂಸಗೊಳಿಸಿರುವ ಆಘಾತಕಾರಿ ಘಟನೆ ಬೆಳಗಾವಿ ತಾಲೂಕಿನ ಬರ್ಮ್ಯಾನಟ್ಟಿ ಗ್ರಾಮದಲ್ಲಿ ನಡೆದಿದೆ. ದಾಳಿ ನಡೆಸಿದ್ದಷ್ಟೇ ಅಲ್ಲದೆ ಮನೆಯ ಪಕ್ಕದಲ್ಲಿದ್ದ ಕುರಿಗಳನ್ನ ಕದ್ದು ತಂದು ದುರುಳರು ಭರ್ಜರಿ ಪಾರ್ಟಿ ಮಾಡಿ ಅಟ್ಟಹಾಸ ಮೆರೆದಿದ್ದಾರೆ. ಖಾಸಗಿ ಕಂಪನಿಯಲ್ಲಿ ಚಿಗುರಿದ ಪ್ರೇಮ. ಬರ್ಮ್ಯಾನಟ್ಟಿ ಗ್ರಾಮದ ಯಲ್ಲಪ್ಪ ನಾಯಕ್ ಕಳೆದ 2 ವರ್ಷಗಳಿಂದ ಬೆಳಗಾವಿಯ ಉದ್ಯಮ ಬಾಗ್ನ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದನು. ಇದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ವಿವಾಹಿತ ಮಹಿಳೆ ನಾಗವ್ವ ನಾಯಕ್ ಎಂಬಾಕೆಯೊಂದಿಗೆ ಈತನಿಗೆ ಪರಿಚಯವಾಗಿ ಬಳಿಕ ಅದು ಪ್ರೀತಿಗೆ ತಿರುಗಿದೆ. ನಾಗವ್ವಳಿಗೆ ಕೇವಲ 1 ವರ್ಷದ ಹಿಂದೆಯಷ್ಟೇ ಮದುವೆಯಾಗಿದ್ದರೂ ಸಹ ಆಕೆ ಕೆಲಸ ಮುಂದುವರೆಸಿದ್ದಳು. ಇಬ್ಬರ ನಡುವಿನ ಸಂಬಂಧ ಗಾಢವಾಗುತ್ತಿದ್ದಂತೆ ಕೆಲ ದಿನಗಳ ಹಿಂದೆ ಇಬ್ಬರು ಜಂಟಿಯಾಗಿ ಪರಾರಿಯಾಗಿದ್ದಾರೆ ಎನ್ನಲಾಗಿದೆ. ಮನೆ ಮೇಲೆ ನೂರಾರು ಜನರ ದಾಳಿ, ವಸ್ತುಗಳು ಪುಡಿ ಪುಡಿ. ಯಲ್ಲಪ್ಪ ಹಾಗೂ ನಾಗವ್ವ ಓಡಿ ಹೋದ ವಿಷಯ ತಿಳಿಯುತ್ತಿದ್ದಂತೆ ಆಕ್ರೋಶಗೊಂಡ ಮಹಿಳೆಯ ಕುಟುಂಬಸ್ಥರು ಹಾಗೂ ಸಂಬಂಧಿಕರು ಈ ಕೃತ್ಯಕ್ಕೆ ಯಲ್ಲಪ್ಪನ ಕುಟುಂಬದವರೇ ಕಾರಣ ಎಂದು ಆರೋಪಿಸಿ ಬರ್ಮ್ಯಾನಟ್ಟಿ ಗ್ರಾಮಕ್ಕೆ ನುಗ್ಗಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಜನರಿದ್ದ ಗುಂಪು ಯಲ್ಲಪ್ಪನ ತಂದೆ ಭೀಮಪ್ಪ ನಾಯಕ್ ಅವರ ಮನೆ ಮೇಲೆ ಏಕಾಏಕಿ ದಾಳಿ ನಡೆಸಿದ್ದಾರೆ. ದಾಳಿಯ ವೇಳೆ ಮನೆಯಲ್ಲಿದ್ದವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದ್ದು, ಒಳಗಿದ್ದ ಗೃಹೋಪಯೋಗಿ ವಸ್ತುಗಳು, ಪೀಠೋಪಕರಣಗಳು, ಬಾಗಿಲು ಹಾಗೂ ಕಿಟಕಿಗಳನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸಲಾಗಿದೆ. ಇದರಿಂದಾಗಿ ಇಡೀ ಕುಟುಂಬವೇ ಇದೀಗ ಬೀದಿಗೆ ಬಿದ್ದಿದೆ. ಈ ಘಟನೆ ಇದು ನಮ್ಮ ಮತಕ್ಷೇತ್ರದ ವ್ಯಾಪ್ತಿಯಿಂದ ಹೊರಗಡೆ ನಡೆದಂತ ವಿಷಯ ಇದು ಬೆಳಗಾವಿ ಗ್ರಾಮೀಣ ಪ್ರದೇಶದೊಳಗ, ಬೆಳಗಾವಿ ಗ್ರಾಮೀಣ ಅಂದ್ರೆ ವಡಗಾಂವ ಠಾಣೆದೊಳಗ ಶನಿವಾರ ದಿವಸ ಅಲ್ಲಿ ಕಂಪ್ಲೇಂಟ್ ಆಗೈತ್ರಿ. ಹುಡುಗಿ ಇರೋದು ಚೈತನ್ಯ ಮಾಳ, ಹುಡುಗನ ಮನೆ ಇರೋದು ಇಲ್ಲೇ, ಹುಡುಗಿ ಮನೆನೂ ಇಲ್ಲೇ. ಅವರೆಲ್ಲ ಕೆಲಸ ಮಾಡ್ಕೊಂತನ ಅಲ್ಲೇ ಇರ್ತಾರ. ಅವ್ರು ಈ ಘಟನೆಗೂ ಈ ಊರಿಗೂ ಸಂಬಂಧನೇ ಇಲ್ಲ. ಅವ್ರಿಬ್ರು ಇಲ್ಲೇ ಇಲ್ಲ. ಮುಂದೆ ಅವೇನ ಹುಡುಗಿನ ಮದುವೆ ಆದಂತಕ್ಕೆ ನಾವು ಹುಡುಗ ಓಡಿಸ್ಕೊಂಡೋಗ್ಯ ಅನ್ನೋ ಒಂದು ನೆಪಕ್ಕಾಗಿ ಜಗಳಾಡಿದವ್ರು. ನನಗೆ ಗೊತ್ತಿರೋ ಮಟ್ಟಿಗೆ ಇಲ್ಲಿ ಹಿರಿಯರು ಆಯ್ತು, ನಾವು ಆಯ್ತು ಚರ್ಚೆ ಮಾಡುವಾಗ ಇಲ್ಲಿಗೆ ಆ ಹುಡುಗನ ವಿಷಯ ಆಯ್ತು, ಹುಡುಗಿ ವಿಷಯ ಆಯ್ತು. ಅವ್ರು ಮೊದಲ ಎಲ್ಲ ಅವ್ರು ಶಾರ್ಟ್ ಔಟ್ ಮಾಡ್ಕೊಂಡ್ಬಿಟ್ಟಾರ. ನಮ್ಮ ಹುಡುಗಿ ತಂದು ಕೊಡ್ತೀವಿ, ಅದ್ರ ಬಗೆಹರಿಸಿಕೊಳ್ಳ ಅಂತೇಳಿ. ಇದನ್ನ ಹೊರಗಿನವ್ರು ಬಂದು ಇಲ್ಲಿ ಬಂದು ಇವ್ರ ಮನಿ ಹಂಚ ಕಟ್ಟಿಗೆ ಹೊಡೋದಾದ್ಮೇಲೆ ಯಮಕನಮಡಿ ಮತಕ್ಷೇತ್ರ ಸಾಹೇಬ್ರದು ಎಲ್ಲರದು ಅಂತ ಚಾಲು ಆಗ್ತದೆ. ಇದರ ಪೂರ್ವ ನಿನ್ನೆ ನಮ್ಮ ಬೆಳಗಾವಿ DCP ಅವ್ರಿಗೂ ಗೊತ್ತೈತಿ, ಕಮಿಷನರ್ಗೂ ಗೊತ್ತೈತಿ, ಆಮೇಲೆ CPI ಸಾಹೇಬ್ರು ಎಲ್ಲರ ಕುಲಕುಶವಾಗಿ ಈ ಮನಿ ಮಾಲಕ ಮತ್ತು ಈ ಊರ ಹಿರಿಯರ ಎರಡು ಕೂಡ ಇವ್ರ ಕುಂತ ಚರ್ಚೆ ಮಾಡಿದಾರೆ. ಮೊದಲ ಈ ಘಟನೆ ಆಗೋಕ್ಕಿಂತ ಮೊದಲಾದ್ರು ಈ ಘಟನೆ ಆಕತ್ತಂತ ಇಲ್ಲಿ ಲೋಕಲ್ ಹಿರಿಯರಿಗೆ ಯಾರಿಗೂ ಗೊತ್ತಿಲ್ಲ. ಸರ್, ಈಗ ಹೊರಗಿನವ್ರು ಬಂದು ಈ ತರ ಮಾಡಕ್ ಸಾಧ್ಯ ಆಗುತ್ತೆ? ಹೊರಗೆ ಮತ್ತೆ ಏನ್ ಮಾಡಕ್ಕಾಗತಿ? ಈಗ ಹೆಣ್ಣಿನ ಮನೆಯವ್ರು ಇರೋದು ನಾನು ನಿಮ್ಗೆ ಅದನ್ನೇ ಹೇಳಿನಿ. ಚೈತನ್ಯ ಮಾಳ ಬೆಳಗಾವ, ಅದು ಬೆಳಗಾವಿ ವಡಗಾಂವ ಪೊಲೀಸ್ ಸ್ಟೇಷನ್ ಬರ್ತದ. ಹುಡುಗಿ ಇರೋದು ಅಲ್ಲೇ, ಹುಡುಗಿ ಇರೋದು ಅಲ್ಲೇ. ಆ ಹುಡುಗಿದಂತ ಹುಡುಗಿನ ಓಡಿಸ್ಕೊಂಡು ಹೋಗ್ಯಾನ ಅಂದ್ಮೇಲೆ ಅಲ್ಲಿ ಆಕ್ಚುಲಿ ಕೇಸ ಜಗಳ ಬಗೆಹರಿಸ್ಕೋಬೇಕು, ಅಲ್ಲಿ ಬಗೆಹರಿಸ್ಕೋಬೇಕು. ಅದನ್ನು ಈ ಊರಾಗೂ ಇಲ್ಲ, ಇಲ್ಲೂ ಇಲ್ಲ. ಅವರು ಆ ಇರೋದನ್ನೆಲ್ಲ ಅಲ್ಲೇ. ಆದ್ರೂ ಬಂದು ಇಲ್ಲಿ ಇವ್ರ ಮನೆ ಒಡೋದು ಮಾಡಿ ಆ ಹುಡುಗಿನ ಕೊಡ್ತಿಲ್ಲ ಅಂತ ಇಲ್ಲಿ ಇವ್ರ ಜಗಳ. ಅದಕ್ಕಾಗಿ ಖುದ್ದಾಗಿ ನಾವು ವಿಚಾರ ಮಾಡಿ ಅಲ್ಲಿ ಏನ್ ಸಮಸ್ಯೆ ಆಗೈತೆ ಅಂತ ಇದ್ರಿ. ಶನಿವಾರ ಆದಂತ ಘಟನೆ, ಶನಿವಾರದಿಂದ ನನಗೆ ಮಾಹಿತಿ ಐತಿ, ಸಾಹೇಬರಿಗೂ ಮಾಹಿತಿ ಐತಿ, ಆಮೇಲೆ ನಾವು ಕಮಿಷನರ್ಗೂ ಮಾತಾಡೋದು. ಎಲ್ಲ ಘಟನೆಗಳು ಆಗಬಾರ್ದಂತ ನಾನೇ ಬಂದ್ರೆ ಇವತ್ತು ಏನಾಗೈತೆ ಅಂತ ನೋಡ್ರಿ. ಈಗ ಜನಕ್ಕೆಲ್ಲ ಸರ್, ಸಾಹೇಬರಿಗೆ ಮತಕ್ಷೇತ್ರಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ. ಘಟನೆ ನಡೆದಿರೋದು ಬರ್ಮ್ಯಾನಟ್ಟಿ ಅಂದ ತಕ್ಷಣ ಏನಾಕತಿ ನಿಮ್ಮಗಲ್ಲೇ ಮೀಡಿಯಾದೊಳಗ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಕ್ಷೇತ್ರ ಯಮಕನಮಡಿ ಅಂತ ಬರ್ತದೆ. ಯಮಕನಮಡಿ ಮತಕ್ಷೇತ್ರದ ಬರ್ಮ್ಯಾನಟ್ಟಿ ಗ್ರಾಮ ಅದು ಇದ್ದದ್ದು ನಿಜ. ಆದ್ರೆ ಈ ಘಟನೆ ನಡೆದಿರೋದು ಹೊರಗಡೆ, ಇಲ್ಲಿ ಈ ಊರಿಗೆ ಅದಕ್ಕೆ ಸಂಬಂಧ ಇಲ್ಲ. ಹುಡುಗಿಯೂ ಇದೆ ಊರಾಕಿ, ಹುಡುಗೂ ಇದೆ ಊರವ. ದುಡ್ಯಾಕಂತೇಳಿ ಇವರು ಸುಮಾರು ಒಂದು 15 ದಿವಸ 20 ವರ್ಷ 25 ವರ್ಷ ಅಲ್ಲೇ ಅದಾರ. ಅವ್ರು ಇರುವಂತ ಹಳೆ ಮನೆ ಇದೆ. ಅವ್ರ ಹೆಣ್ಮಕ್ಳ ತಂಗಿ. ಪೊಲೀಸ್ ಇಲಾಖೆ ಏನ್ ಮಾಡ್ತಾರೆ? ಪೊಲೀಸ್ ಇಲಾಖೆಯವ್ರು ನೋಡ್ರಿ, ಇಬ್ರು ತಗೊಂಡ್ ಇವೇನು ಹುಡುಗಿನ ಉಳಿಸ್ಕೊಂಡ್ ಹೋಗ್ಯಾನಲ್ಲ, ಅವ್ರ ತಂದಿದ್ದಂತವ ಬಂದ ಹುಡುಗಿನ ನಮ್ಮ ಹುಡುಗಿಗೆ ಹೇಳಿ ತಂದು ಕೊಡ್ತೀವಿ ಅಂತೇಳಿ ಇವ್ರ ಮುಂದೆ ಮಾತು ಕೊಟ್ಟರು. ಆಯ್ತು, ಇಲ್ಲಿಗೆ ಕ್ಲೋಸ್ ಮಾಡೋದಂತೂ ಚರ್ಚೆ ಆಗೈತಿ.
ಹುಡುಗಿ ಒಯ್ದು ಹುಡುಗಾತು ಇವ್ರ ಮನೆಯವ್ರ ಹೊತ್ತು ಎಲ್ಲಾರು ಇವರು ರವಿವಾರ ಸಾಯಂಕಾಲ ತನಕ ಇದ್ರದ್ದೇನು ಜಗಾನೇ ಇಲ್ರಿ ಇಲ್ಲಿ. ಹೊರಗಿನವ್ರು ಬಂದು ಇಲ್ಲಿ ಹುಡುಗಿ ಓದಾನ ಅಂತೇಳಿ ಹುಡುಗಿ ಮನೆ ಆ ಕಡೆ ಅವ್ರು ಬಂದು ಇಲ್ಲಿ ದುಮ್ಡಿ ಮಾಡಿದ್ ನ್ಯಾಯ ಇದೆ. ಈ ಊರಾನ ಅವ್ರಿಗೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ. ಅದನ್ನ ಇವ್ರನ್ನ ಕೇಳಾಕತ್ತಾನ, ಈಗ ಹಿರಿಯರ್ನ. ಅಟ್ಲೀಸ್ಟ್ ಈ ಊರಾಗ ನಿಮಗೆ ಮಾಹಿತಿ ಇದ್ದಾಗ ನೀವು ಅದನ್ನ ತಡಿಬಹುದಾಗಿತ್ತಲ್ಲ ಅಂತ ನಾನು ಅದನ್ನ ಕೇಳಾಕತ್ತೀನಿ.